ಬಸ್ ದುರಂತಕ್ಕೆ ಹೊಣೆ ಯಾರು? ಅವೈಜ್ಞಾನಿಕ ಹೆದ್ದಾರಿಗಳಿಂದ ಅಥವಾ ಚಾಲಕರ ನಿರ್ಲಕ್ಷ್ಯವೋ ಎಂಬ ಗೊಂದಲ ಜನರದ್ದಾಗಿದೆ. ದೇಶದಲ್ಲಿ ಅಪಘಾತಗಳಲ್ಲಿ 5ಕ್ಕಿಂತ ಹೆಚ್ಚು ಮಂದಿ ಮರಣ ಹೊಂದಿದ್ದಲ್ಲಿ ಅದು ದೇಶವ್ಯಾಪ್ತಿ ಸುದ್ದಿಯಾಗುತ್ತದೆ. ಅದರಲ್ಲೂ ಇತ್ತೀಚೆಗೆ ಅಪಘಾತಗಳು ವರ್ಷದ ಕೊನೆಯಾಗಲಿ ಅಥವಾ ವರ್ಷದ ಪ್ರಾರಂಭ ಎಂಬುದು ಇಲ್ಲ. ಪ್ರತಿದಿನ ನಾವು ಮಲಗಿ ಬೆಳಗಿನ ಸುದ್ದಿ ನೋಡಿದ್ರೆ ಒಂದಲ್ಲ ಒಂದು ಅವಘಡಗಳು ಸಂಭವಿಸಿರುತ್ತವೆ. ಅದಾಗಿ ಇತ್ತೀಚೆಗೆ ಹಿರಿಯೂರು ತಾಲೂಕು ಗೊರ್ಲಡಕು ಕ್ರಾಸ್ ಬಳಿ ಸೀಬರ್ಡ್ ಸ್ಲೀಪರ್ ಬಸ್ ಹಾಗೂ ಕಂಟೈನರ್ ನಡುವೆ ಸಂಭವಿಸಿದ ಡಿಕ್ಕಿಯಲ್ಲಿ 7 ಮಂದಿ ಸಾವಿಗೀಡಾಗಿರುವ ದುರ್ಘಟನೆ ಗಾಬರಿ ಹುಟ್ಟಿಸುವಂತಿದೆ. ಈ ಘಟನೆ ರಾತ್ರಿ ಪ್ರಯಾಣ ಹಾಗೂ ಸ್ಲೀಪರ್ ಬಸ್ಗಳ ಸುರಕ್ಷತೆಯ ಬಗೆಗಿನ ಆತಂಕವನ್ನ ಹೆಚ್ಚಿಸುವಂತಿದೆ. ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿರುವ ಕಂಟೈನರ್ ಎದುರಿನಿಂದ ಬರ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತುಕೊಂಡಿದೆ. ಆ ಬೆಂಕಿಯಲ್ಲಿ ಬಸ್ನಲ್ಲಿದ್ದ 30 ಪ್ರಯಾಣಿಕರಲ್ಲಿ 5 ಸಾವಿಗೀಡಾಗಿದ್ದಾರೆ. ನನಗೆ ಪೊಲೀಸ್ನವ್ರ ಜೊತೆ ಮಾತಾಡೋದಕ್ಕೆ ಗೊತ್ತಿರೋ ಮಟ್ಟಿಗೆ ಇದು ಟ್ರಕ್ ಓಡಿಸ್ತಿದ್ನಲ್ಲ ಆ ಡ್ರೈವರ್ದು ತಪ್ಪು ಅಂತ ಅನ್ಕೊಂಡಿದ್ದೀನಿ ಅಂತ ಪೊಲೀಸ್ನವ್ರು ಹೇಳಿರೋದು. ಯಾಕಂತಂದ್ರೆ ಒಂದ್ ಸೈಡ್ನಲ್ಲಿ ಬರ್ಬೇಕಾಯ್ತು, ಮಧ್ಯದಲ್ಲಿ ಮೀಡಿಯನ್ ಇತ್ತಲ್ಲ, ಆ ಮೀಡಿಯನ್ ದಾಟಿ ಈಚೆ ಬಂದು ಹೊಡೆದಿರೋದು ಬಸ್ಗೆ. ಹಿರಿಯೂರ್ ಹತ್ರ ಸೊ ಹಾಗಾಗಿ ಪಾಪ ಹೆಣ್ಮಕ್ಳು 4 ಜನ, ಒಂದು ಮಗು, ಡ್ರೈವರು, ಲಾರಿ ಡ್ರೈವರು ಅವ್ರು ಸತ್ತಿದ್ದಾರೆ. ಖಾಸಗಿ ಬಸ್ಗಳೇ ಸಮಸ್ಯೆ ಅನುಭವಿಸ್ತಾ ಇರುತ್ತೆ, ಬೆಂಕಿ ಹತ್ತುವಂತ ವ್ಯವಸ್ಥೆ. ಇಲ್ಲ, ಸುರಕ್ಷತೆ ಇರಬೇಕಾಗ್ತದೆ. ಎಲ್ಲ ಬಸ್ಗಳಲ್ಲೂ ಕೂಡ ಟ್ರಕ್ಗಳಲ್ಲೂ ಕೂಡ ಸುರಕ್ಷತೆ ಮಾಡಬೇಕಾಗ್ತದೆ. ಕ್ರಿಸ್ಮಸ್ ರಜೆ ಕಳೆಯಲು ಗೋಕರ್ಣಕ್ಕೆ ಹೋಗ್ತಿದ್ದ 3 ತರುಣಿಯರು ಹಾಗೂ ತಾಯಿ ಮಗಳು ಬೆಂಕಿಯಲ್ಲಿ ಗುರುತು ಸಿಗದ ಮಟ್ಟಿಗೆ ಸುಟ್ಟು ಕರಕಲಾಗಿದ್ದಾರೆ. ಕಂಟೈನರ್ ಅಪ್ಪಚ್ಚಿಯಾಗಿ ಅದರ ಚಾಲಕ ಕುಳಿತಲ್ಲೇ ಕೊನೆಯುಸಿರೆಳೆದಿದ್ದಾನೆ. ಗಾಯಗೊಂಡಿದ್ದ ಬಸ್ ಚಾಲಕ ಆಸ್ಪತ್ರೆಯಲ್ಲಿ ಮೃತನಾಗಿದ್ದಾನೆ. ಕಂಟೈನರ್ ಚಾಲಕನ ನಿರ್ಲಕ್ಷ್ಯದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ. ಆದರೆ ಡಿಕ್ಕಿಯಿಂದ ಹೊತ್ತಿಕೊಂಡ ಬೆಂಕಿಯಿಂದ ಸಾವು ನೋವು ಸಂಭವಿಸಿರುವುದರ ಹಿನ್ನೆಲೆಯಲ್ಲಿ ಬಸ್ನಲ್ಲಿದ್ದ ಸುರಕ್ಷತಾ ಕ್ರಮಗಳ ಕೊರತೆಯನ್ನ ಅವಘಡಕ್ಕೆ ಕಾರಣವನ್ನಾಗಿ ನೋಡಬೇಕಾಗಿದೆ. ಸ್ಲೀಪರ್ ಬಸ್ಗಳಿಗೆ ಬೆಂಕಿ ಹೊತ್ತುಕೊಳ್ಳುವ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿವೆ. ಹಾಗಾಗಿ ಪ್ರಸಕ್ತ ದುರ್ಘಟನೆಯು ಸ್ಲೀಪರ್ ಬಸ್ಗಳಲ್ಲಿನ ಸುರಕ್ಷತಾ ಕ್ರಮಗಳ ಬಗ್ಗೆ ಗಂಭೀರ ಚಿಂತನೆಯ ಅಗತ್ಯವನ್ನ ಸೂಚಿಸುವಂತಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಸ್ಲೀಪರ್ ಬಸ್ ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಅಪಘಾತಕ್ಕೀಡಾಗಿ ಹೊತ್ತಿಕೊಂಡ ಬೆಂಕಿಗೆ 20 ಜನರು ಆಹುತಿಯಾದ ದುರ್ಘಟನೆ ಕಳೆದ ಅಕ್ಟೋಬರ್ನಲ್ಲಿ ನಡೆದಿತ್ತು. ಅದೇ ತಿಂಗಳಲ್ಲಿ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಬೆಂಕಿಯಲ್ಲಿ ಸ್ಲೀಪರ್ ಬಸ್ನಲ್ಲಿದ್ದ 26 ಪ್ರಯಾಣಿಕರು ಸಾವಿಗೀಡಾಗಿದ್ರು. ಸ್ಲೀಪರ್ ಬಸ್ಗಳಿಗೆ ಸಂಬಂಧಿಸಿದ ಈ ಸರಣಿ ಅಪಘಾತಗಳು ಹಾಗೂ ಅವುಗಳಿಂದ ಉಂಟಾದ ಸಾವು ನೋವು ಸಾರ್ವಜನಿಕರನ್ನ ತಲ್ಲಣಗೊಳಿಸುವಂತಿದೆ. ಈ ದುರ್ಘಟನೆಗಳಿಗೆ ಸುರಕ್ಷತಾ ಕ್ರಮಗಳು ಬಸ್ಗಳಲ್ಲಿ ಸರಿಯಾಗಿ ಪಾಲನೆಯಾಗದಿರುವುದೇ ಕಾರಣ ಎನ್ನಲಾಗಿದೆ. ಸ್ಲೀಪರ್ ಬಸ್ಗಳಲ್ಲಿ ಅಗ್ನಿಶಾಮಕ ಉಪಕರಣಗಳ ಕೊರತೆ ಹಾಗೂ ತುರ್ತು ನಿರ್ಗಮನ ದ್ವಾರಗಳ ಅಸಮರ್ಪಕ ವಿನ್ಯಾಸ ಎದ್ದು ಕಾಣಿಸುತ್ತಿದೆ. ಸ್ಲೀಪರ್ ಬಸ್ಗಳ ನಿರ್ಮಾಣ ಮತ್ತು ಕಾರ್ಯಾಚರಣೆಗೆ ಕೇಂದ್ರ ಸರ್ಕಾರದ AIS 119 ಮತ್ತು AIS 052 ನಿಯಮಗಳು ಅನ್ವಯವಾಗುತ್ತವೆ. ಈ ನಿಯಮಗಳು ಖಾಸಗಿ ಬಸ್ಗಳಲ್ಲಿ ಸರಿಯಾಗಿ ಪಾಲನೆ ಆಗಿವೆಯೋ ಇಲ್ಲವೋ ಎನ್ನುವುದರ ಪರಿಶೀಲನೆ ಸರಿಯಾಗಿ ನಡೆಯದಿರುವುದು ದುರಂತ ಸಂಭವಿಸಿದಾಗಷ್ಟೇ ಚರ್ಚೆಗೆ ಬರುತ್ತದೆ. ರಾಜ್ಯದಲ್ಲಿ 2021ರಿಂದ 2025ರ ಅವಧಿಯಲ್ಲಿ ಒಟ್ಟು 55,753 ನಾಗರಿಕರು ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಸಂಖ್ಯೆ ರಸ್ತೆ ಸುರಕ್ಷತೆ ಮತ್ತು ವಾಹನ ಚಾಲನೆಯ ಗುಣಮಟ್ಟದ ಬಗ್ಗೆ ಕಳವಳ ಹುಟ್ಟಿಸುವಂತಿದೆ. ಅಪಘಾತಗಳ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಪರಿಣಾಮಕಾರಿಯಾಗಿಲ್ಲ ಎನ್ನುವುದಕ್ಕೂ ಅಪಘಾತಗಳಿಂದ ಸಂಭವಿಸಿದ ಸಾವಿನ ಸಂಖ್ಯೆ ನಿದರ್ಶನದಂತಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಡಿವೈಡರ್ಗಳ ಸರಿಯಾದ ನಿರ್ಮಾಣ ಮತ್ತು ನಿರ್ವಹಣೆಯ ಕೊರತೆಯು ದುರಂತಗಳಿಗೆ ಕಾರಣವಾಗಿದೆ.
ಅತಿ ವೇಗದ ಜೊತೆಗೆ ಚಾಲಕರ ಮೇಲಿನ ಕರ್ತವ್ಯದ ಅತಿಯಾದ ಒತ್ತಡವು ಅಪಘಾತಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಭಾರೀ ದುರಂತ ಸಂಭವಿಸಿದಾಗ ಸಂಚಾರ ಸುರಕ್ಷತಾ ಕ್ರಮ ಹಾಗೂ ವಾಹನಗಳ ಗುಣಮಟ್ಟದ ಬಗ್ಗೆ ಕಾಳಜಿ ವ್ಯಕ್ತವಾಗುತ್ತದೆ. ಪ್ರಸ್ತುತ ಹಿರಿಯೂರು ಬಳಿ ಸಂಭವಿಸಿರುವ ದುರ್ಘಟನೆ ಸ್ಲೀಪರ್ ಬಸ್ಗಳ ಸುರಕ್ಷತೆಯ ಬಗ್ಗೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಕಾರಣವಾಗಬೇಕು. ಸ್ಲೀಪರ್ ಬಸ್ಗಳಲ್ಲಿನ ಸುರಕ್ಷತಾ ವ್ಯವಸ್ಥೆ ಖಾತರಿಗೊಳಿಸುವ ನಿಟ್ಟಿನಲ್ಲಿ ಮುಖ್ಯವಾಗಿ ಅಗ್ನಿ ನಿರೋಧಕ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಅನುಸರಿಸುವ ಬಗ್ಗೆ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಖಾಸಗಿ ಬಸ್ಗಳ ನಿಯಮಿತ ಪರಿಶೀಲನೆಯು ಕಡ್ಡಾಯವಾಗಿ ನಡೆಯಬೇಕು. ವ್ಯವಸ್ಥೆಯ ಲೋಪದಿಂದಾಗಿ ಅಪಘಾತಗಳು ಸಂಭವಿಸುವುದು ಹಾಗೂ ಜೀವಹಾನಿ ಆಗುವುದು ನಾಗರಿಕ ವ್ಯವಸ್ಥೆಗೆ ಒಪ್ಪುವುದಿಲ್ಲ. ಇಂತಹ ಅಪಘಾತಗಳು ಆದ ಕೂಡಲೇ ನಮ್ಮ ರಾಜ್ಯದ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು ಎಚ್ಚರಗೊಂಡು ಸಾರಿಗೆ ಅಧಿಕಾರಿಗಳ ಜೊತೆ ಸಭೆ ಮಾಡುವುದು ವಾಡಿಕೆಯಾಗಿರುತ್ತದೆ. ನಮ್ಮ ಮಾಧ್ಯಮದ ಸಲಹೆಯಂತೆ ಮಾನ್ಯ ಸಚಿವರು ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರತಿ 50ರಿಂದ 100 ಕಿಲೋಮೀಟರ್ ದೂರಕ್ಕೆ ಒಂದು ವಿಶೇಷವಾದ ಅಪಘಾತ ಅಧ್ಯಯನ ತಂಡವನ್ನ ರಚಿಸಿ ಕಾಲಮಿತಿಯೊಳಗಾಗಿ ರಸ್ತೆ ಸುರಕ್ಷತೆ ವಿಚಾರದಲ್ಲಿ ಮೊದಲಿಗೆ ವರದಿಯನ್ನ ಪಡೆದು ಅದರಂತೆ ರಸ್ತೆಗಳನ್ನ ಸರಿಪಡಿಸಬೇಕಾಗಿರುತ್ತದೆ. ಹಾಗೆಯೇ ಇಂತಹ ಸ್ಲೀಪರ್ ಬಸ್ ಮತ್ತು ಭಾರೀ ವಾಹನ ಹಾಗೂ ಕಾರುಗಳನ್ನ ಹೆದ್ದಾರಿಗಳಲ್ಲಿ ಪ್ರವೇಶ ಮಾಡುವ ಮುನ್ನ ಸ್ಕ್ಯಾನರ್ಗಳನ್ನ ಅಳವಡಿಸಿ ವಾಹನಗಳ ಲೋಪದೋಷಗಳನ್ನ ಗುರುತಿಸಿ ನಿಯಮಾನುಸಾರ ಸುರಕ್ಷಿತ ಇದ್ದಲ್ಲಿ ಮಾತ್ರ ವಾಹನಗಳನ್ನ ಟೋಲ್ ದಾಟಬೇಕೆಂಬ ಹೊಸ ನಿಯಮವನ್ನ ಜಾರಿ ಮಾಡಿದ್ದಲ್ಲಿ ಬಹುತೇಕ ಅಪಘಾತಗಳನ್ನ ನಿಯಂತ್ರಿಸಬಹುದು. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.